ನಮಸ್ಕಾರ. SLV ಎಲೆಕ್ಟ್ರಾನಿಕ್ಸ್ಗೆ ಇವತ್ತು LG TV ಬಂದಿದೆ. CRT TV ನೋಡಿ, ಎಕ್ಸ್ಪೋರ್ಟ್ ಅಂತೆ, ಎಕ್ಸಾಪೋರ್ಟ್ ಅಂತೆ, ಸೌಂಡ್ ಇಂಜಿನ್ ಅಂತ. ಯಾವುದಾದ್ರೂ ಬೋರ್ಡ್ ಒಂದೇ ಇರುತ್ತೆ ನೋಡಿ. ಬೋರ್ಡು ಈ ಥರ ಇದೆ. ಇದು ಏನೋಗಿದೆ, ಚೆಕ್ ಮಾಡೋಣ ಬನ್ನಿ. LA 7840 ಐತೆ. IC LA 7840 ಐತೆ. ಬನ್ನಿ ವೋಲ್ಟೇಜ್ ಚೆಕ್ ಮಾಡೋಣ. LOTಯಿಂದ ಬರಬೇಕು ವೋಲ್ಟೇಜ್ಗಳು. ಇದು ಮೈನಸ್ ವೋಲ್ಟೇಜು ನೋಡಿ, ಇದು ಮೈನಸ್ ವೋಲ್ಟೇಜು 12 ವೋಲ್ಟ್ಸು ಬರ್ತಾ ಐತೆ. ಮತ್ತು ಇದು ಪ್ಲಸ್ ವೋಲ್ಟೇಜು 12 ಬರ್ತಾ ಇದೆ. ಮತ್ತು ಡಯೋಡ್ ಹತ್ರ 12 ವೋಲ್ಟೇಜ್ ಬರಬೇಕು ಔಟ್ಪುಟ್ಟು ನೋಡಿ, ಇಲ್ಲಿ ಬರ್ತಾ ಇದೆ. ಸೊ ಪರ್ಟಿಕ್ಯುಲರ್ ಐಸಿನೇ ಹೋಗಿದೆ, ಹೋಗೈತೆ. IC ಚೇಂಜ್ ಮಾಡ್ಕೊಳ್ಳೋಣ. IC ಚೇಂಜ್ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. IC ಬೇರೆದು ಹಾಕಿದ್ದೀನಿ. IC ಬೇರೆದು ಹಾಕಿದ್ದೀನಿ. IC ಹಾಕ್ಕೊಂಡು ಇವಾಗ ಆನ್ ಮಾಡೋಣ. ಆನ್ ಆಗಿದೆ, ಲೈಟ್ ಬಂದಿದೆ, ಆನ್ ಆಗಿದೆ. ಸೊ ಸ್ನೇಹಿತರೆ, ಓಕೆ ಆಗಿದೆ. ಇದೇನು ಪ್ರಾಬ್ಲಮ್ ಆಗಿತ್ತಪ್ಪ ಅಂದರೆ LG TV ಬಂದಾಗ ಸೆಂಟ್ರಲ್ ಲೈನ್ ಬರ್ತಾಯಿತ್ತು. ಆ ಲೈನ್ಗೆ ನಾನು ಪರ್ಟಿಕ್ಯುಲರ್ IC ಚೇಂಜ್ ಮಾಡಿದ್ದೀನಿ. LA 7840 ಬೇಸ್ LOTಯಿಂದ ಬರ್ತಿದ್ದು ವೋಲ್ಟೇಜ್ ಎಲ್ಲ ಕರೆಕ್ಟಾಗಿ ಬರ್ತಿತ್ತು. 12 ಮೈನಸ್ಸು 12 ಪ್ಲಸ್ಸು ಎಲ್ಲ ICಯಿಂದನೂ ಸಿಗ್ನಲ್ ಎಲ್ಲ ಕರೆಕ್ಟಾಗಿ ಬರ್ತಿತ್ತು. ಸೊ IC ಚೇಂಜ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾನಿದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಇದು ಮೆಕ್ಯಾನಿಕ್ಗಳಿಗೆ ಮಾತ್ರ ಸಿಗ್ತಾರೆ. ಇದು ಯಾರೋ ಮನೆಯಲ್ಲಿ ಕೂತ್ಕೊಂಡು ಪ್ರಯತ್ನ ಪಡೋ ಅಂಥ ಕೆಲಸ ಅಲ್ಲ. ಇದು ಬರೀ ಮೆಕ್ಯಾನಿಕ್ಗಳಿಗೆ ಮಾತ್ರ ಮಾಡ್ತಾರೋ ವಿಡಿಯೋಗಳು. ಧನ್ಯವಾದಗಳು.